ಕತೆ, ಅದ್ರ ಜೊತೆ ನಮ್ಮ ಹೀರೋಯಿನ್ ಜೊತೆ ಲವ್ ಸ್ಟೋರಿ ಏನಾಗುತ್ತೆ, ತಂದೆ ಮಗನ ಜೊತೆ, ಅದು ಬರೀ ಫೀಲಿಂಗ್ಸ್ ತುಂಬಿರೋ ಸಿನಿಮಾ. ರಂಗಾಯಣ ರಘು ಸರ್ ಇದ್ದಾರೆ, ನಮ್ಮ ಖುಷಿ ಅವರು ಇದ್ದಾರೆ, ಸುಧಾ ಬೆಳವಾಡಿ ಮೇಡಮ್ ಇದ್ದಾರೆ, ಗಿರಿ ಅವರು ಇದ್ದಾರೆ, ಎಷ್ಟು ಜನ ಇದ್ದಾರೆ. ಇವತ್ತು ಹೊಸಪೇಟೆಗೆ ಬಂದು ನಮ್ಮ ಸಾಂಗ್ ಆಲ್ರೆಡಿ ನಮಗೆ ದೊಡ್ಡ ಇನ್ವೆಸ್ಟ್ ಮಾಡಿದ್ದಾರೆ ಜನ. ಸೊ ಅದನ್ನ ಸೆಲೆಬ್ರೇಟ್ ಮಾಡೋದಕ್ಕೆ ಹೊಸಪೇಟೆ ಜನ ನನಗೆ ಗೊತ್ತು ಸರ್, ಸಿನಿಮಾ ಪ್ರೀತಿಸ್ತಾರೆ, ನಮ್ಮನ್ನು ಪ್ರೀತಿಸ್ತಾರೆ. ಸೊ ಅವ್ರ ಜೊತೆ ಮೊದಲನೇ ಸತಿ ನಾನು ದೊಡ್ಡ ಪರದೆ ಮೇಲೆ ಸಾಂಗ್ ನೋಡ್ಬೇಕಂತ ಬಂದಿದ್ದೀನಿ. ಸೊ ಅವ್ರ ಜೊತೆ ಇದನ್ನ ಆಚರಿಸೋಣ ಅಂತ ಬಂದಿದ್ದೀನಿ. ಸೊ ಬಹಳ ಖುಷಿ ಇದೆ. ಹೊಸಪೇಟೆ ಜನ ಬಂದಿದ ತಕ್ಷಣ ತುಂಬಾ ಪ್ರೀತಿಯಿಂದ ಒಪ್ಕೊಂಡಿದ್ದಾರೆ, ಪ್ರೀತಿಯಿಂದ ಸ್ವಾಗತ ಮಾಡಿದ್ದಾರೆ ನಮ್ಗೆ. ಸೊ ಬಹಳ ಖುಷಿ ಇದೆ. ಮತ್ತೆ ಹೊಸಪೇಟೆ ಜನಕ್ಕೆ ಥ್ಯಾಂಕ್ ಯು ಅಂತ ಕೇಳ್ಕೊತೀನಿ. ಸರ್ ಸಣ್ಣ ಮುತ್ತಣ್ಣ, ಅದೇ ಮುತ್ತಣ್ಣ ಅವ್ರ ಮಗ ರಾಜ್ಕುಮಾರ್ ಸರ್ ಮುತ್ತಣ್ಣ ಅಂತ ಹೇಳಿದ್ರಿಂದ ನಮ್ಗೆ ಡೈರೆಕ್ಟರ್ ಕ್ಯಾಚಿ ಟೈಟಲ್ ಕೊಟ್ರು. ಸೊ ಈ ತರ ಹೇಳಿದ ತಕ್ಷಣ ನಮಗೂ ಒಂಥರ ಇಷ್ಟ ಆಯ್ತು. ಒಂದು ಪವರ್ಫುಲ್ ಟೈಟಲ್ ಇದು. ಸೊ ಅದಕ್ಕೆ ಸಣ್ಣ ಮುತ್ತಣ್ಣ ನಮ್ಮ ಸಿನಿಮಾಕ್ಕೂ ಚೆನ್ನಾಗಿ ಹೋಲಿಕೆ ಆಗಿದ್ದರಿಂದ ನಾವು ಅದನ್ನ ಟೈಟಲ್ ಸನ್ ಆಫ್ ಮುತ್ತಣ್ಣ 3 ಜನ, ಅದರಲ್ಲಿ ಒಬ್ರು ಶಿವು, ಆ ಕ್ಯಾರೆಕ್ಟರ್ ಹೆಸರೇ ಶಿವು. ಎಲ್ಲ ಪ್ರಚಾರ ಮಾಡ್ತಾ ಇದೀವಿ. ಸಾಂಗ್ ರಿಲೀಸ್ಗೆ ಇಷ್ಟು ಅದ್ದೂರಿಯಾಗಿ, ಅದು ಹೊಸಪೇಟೆಗೆ ಬಂದು ನಾವು ಪ್ರಮೋಟ್ ಮಾಡ್ತಾ ಇದೀವಿ, ನಮ್ಮ ಸಕ್ಸಸ್ ಮೀಟ್ ಮಾಡ್ತಾ ಇದೀವಿ. ತುಂಬಾ ಖುಷಿ ಆಗ್ತಾ ಇದೆ. ನಿಮ್ಗೆಲ್ಲರೂ ಪ್ರೀತಿ ಇದೇ ತರ ಇಲ್ಲಿ ಊರು ಅಂತ ನಾನು ಕೇಳ್ಪಟ್ಟಿದ್ದೀನಿ. ಅಂಡ್ ನಾರ್ತ್ ಕರ್ನಾಟಕ ಮಂದಿ ಸಿಕ್ಕಾಪಟ್ಟೆ ನಮ್ಗೆ ಸಿನಿಮಾ ಅಂದ್ರೆ ಹುಚ್ಚು ಎತ್ತಿ ಕುಣಿತಾರೆ. ಮತ್ತೆ ನಮ್ಗೆ ಅದು ಬೇಕು. ಆದ್ರೆ ಒಬ್ರು ಆರ್ಟಿಸ್ಟ್ಗೆ ಆ ತರ ಫ್ಯಾನ್ಸ್ ಇದ್ದಾಗ ತುಂಬಾ ಮೋಟಿವೇಟ್ ಆಗ್ತೀವಿ. ನಾವು ಇನ್ನ ಸಾಕಷ್ಟು ಸಿನಿಮಾಗಳು ಮಾಡ್ಬೇಕು, ಇನ್ನ ಸಾಕಷ್ಟು ಒಳ್ಳೆ ಕಾಂಟೆಂಟ್ ಮಾಡ್ಬೇಕು ಅಂತ. ಸೊ ಅದಕ್ಕೆ ಇಲ್ಲಿ ರೀಚ್ ಆದ್ರೆ ಎಲ್ಲ ಕಡೆ ರೀಚ್ ಆದಂಗೆ ನಮ್ಗೆ ನಾವ್ ಅನ್ಕೊಂಡ್ವಿ. ಸೊ ಇಲ್ಲೇ ಹೊಸಪೇಟೆಯಲ್ಲೇ ಬಂದು ಸಕ್ಸಸ್. ಡೋರ್ ಕ್ಲೋಸ್ ಮಾಡ್ಬಿಡಿ. ಹಾಗೆ ಅಪೂರ್ಣನ್ ಫೇವ್ರೇಟ್ ಜಾಗ ಹೊಸಪೇಟೆ. ಆಮೇಲೆ ನಮ್ ಸಾಂಗ್ ಅಲ್ಲಿ ನೀವು ಸಾಂಗ್ ನೋಡಿದ್ರೆ ಒಂದು ಚಿಕ್ಕ ಅರ್ಪಣೆ ಕೊಟ್ಟಿದೀವಿ ಅಪೂರ್ಣಗೆ. ಸೊ ಆ ಕಾರಣಕ್ಕೆ ನಿಜವಾಗ್ಲೂ ಅಪೂರ್ಣ ಅವ್ರ ಫ್ಯಾನ್ಸ್ ಫೋನ್ ಮಾಡಿ ನಿರ್ಮಾಪಕರಿಗೆ, ಸರ್ ಸಾಂಗ್ ತುಂಬಾ ಚೆನ್ನಾಗಿದೆ, ಅದಕ್ಕೆ ನೀವು ಬಂದ್ರೆ ಚೆನ್ನಾಗಿರುತ್ತೆ ಅಂತ. ಅದಕ್ಕೆ ಇಷ್ಟು ದೊಡ್ಡ ಯಶಸ್ ಆದ್ಮೇಲೆ ಅಪೂರ್ಣನ ಅರ್ಪಣೆ ಕೊಟ್ಟಾದ್ಮೇಲೆ ಇಲ್ಲಿ ಬರ್ದಿದ್ರೆ ಅದು ತಪ್ಪಾಗುತ್ತೆ, ನಮ್ ಕಡೆಯಿಂದ ತಪ್ಪಾಗ್ತಿತ್ತು. ಸೊ ಅದಕ್ಕೆ ಇಲ್ಲಿ ಬಂದಿದ್ದೀವಿ ಆಚರಿಸ್ತೀವಿ. ಅವಕಾಶಗಳು ಸಿಗ್ತಾ ಇದೆಯಾ, ಸಿಗ್ತಾ ಇಲ್ವಾ? ಯಾಕಂದ್ರೆ ನಾನು ಕೂಡ ಕಷ್ಟ ಪಡ್ಕೊಂಡೇ ಬಂದೀನಿ ಸರ್. ನನಗೆ 8 ವರ್ಷ ತಗೊಂಡಿದ್ದೆ ನನಗೆ 2ನೇ ಸಿನಿಮಾ ರಿಲೀಸ್ ಆಗೀಗ. ಸೊ ಸಾಕಷ್ಟು ಕಾರಣಗಳಿರುತ್ತೆ ಸರ್, ಒಂದಿಲ್ಲ 2 ಅಂತ ಕಾರಣ ಕೊಡೋಕ್ಕಾಗಲ್ಲ. ಸೊ ಬೇರೆ ಅವ್ರ ಜೀವನದಲ್ಲಿ ಬೇರೆ ರೀತಿಯ ಸಮಸ್ಯೆಗಳಿರುತ್ತೆ. ಅದು ಕೆಲವು ಸತಿ ಡೈರೆಕ್ಟರ್ಗಳು ಸರಿ ಇರಲ್ಲ, ಕೆಲವು ಸತಿ ಪ್ರೊಡ್ಯೂಸರ್ ಸರಿ ಇಲ್ಲ, ಕೆಲವು ಸತಿ ಆಕ್ಟರ್ಗಳು ಸರಿ ಇರಲ್ಲ. ಸೊ ಎಲ್ಲದಕ್ಕೂ ಏನೋ ಒಂದು ಕಾರಣ ಇದ್ದೇ ಇರುತ್ತೆ. ಸೊ ಜನ ಒಪ್ಕೋಬೇಕಾಗಿರೋದು ನನ್ನೇ. ಸೊ ಜನ ನನ್ನ ಒಪ್ಕೊಂಡ್ರೆ ನಾನ್ ಗೆದ್ದಂಗೆ. ಸೊ ನಾನು ಎಷ್ಟೇ ಏನೇ ಬ್ಯಾಕ್ ಗ್ರೌಂಡ್ ಇದ್ರು ಸ್ಕ್ರೀನ್ ಮೇಲೆ ಜನ ಒಪ್ಪಾದ್ಮೇಲೆ ನಾವು ಜನ ಕನ್ವಿನ್ಸ್ ಮಾಡಿದ್ರೆ ಮಾತ್ರ ಜನ ನಮ್ಮನ್ನ ಒಪ್ತಾರೆ. ಸೊ ಏನೇ ಪ್ಲಾಟ್ಫಾರ್ಮ್ ಅಲ್ಲಿ ಎಷ್ಟೇ ಬ್ಯಾಕ್ ಗ್ರೌಂಡ್ ಅಲ್ಲಿ ನೀವು ನೋಡಿದೀರಾ, ನಾನು ಏನ್ ಹೆಸರುಗಳು ನೋಡೋದ್ ಬೇಕಾಗಿರಲ್ಲ, ಕಾರಣಗಳು ಹೇಳಕ್ ಬೇಕಾಗಿಲ್ಲ. ನಮ್ಮ ನಾಡಿಗೋಸ್ಕರನೇ ಇರೋದು ಸರ್. ಬಟ್ ನಾನು ತುಂಬಾ ಚಿಕ್ಕವನ್ ಅನ್ಸುತ್ತೆ ಅದ್ರ ಬಗ್ಗೆ ಮಾತಾಡಕ್ಕೆ. ಅವರು ತುಂಬಾ ದೊಡ್ಡ ಕಲಾವಿದರು. ಸೊ ಇದ್ರ ಬಗ್ಗೆ ನಾನು ಹೆಚ್ಚಾಗಿ ಹೇಳಕ್ ಹೋಗಲ್ಲ. ಬಟ್ ನಾನೇನ್ ಹೇಳ್ತೀನಿ ಅಂದ್ರೆ, ನಾವು ನಮ್ಮ ನಾಡಿಗಿದೀವಿ, ನಮ್ಮ ಕನ್ನಡಕ್ಕೆ ಯಾವತ್ತಾದ್ರೂ ನಾವು ಇರ್ತೀವಿ ಅಂತ ಹೇಳಕ್ಕೆ ನಾನು ಅದೇ ಹೇಳಿದ್ದೀನಿ ಸರ್. ಅವ್ರ ಬಗ್ಗೆ ನಾನು ಮಾತಾಡೋದು ತುಂಬಾ ಚಿಕ್ಕವನ್ ಸರ್. ನಾವ್ ಏನಿದ್ರು ನಾವು ಮಾಡ್ತೀವಿ ಅಂತ ಅಷ್ಟೇ ಹೇಳ್ತೀನಿ ಸರ್.